ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ 51ನೇ ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್. ಇವತ್ತಿನ ದಿನ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಪೂರ್ಣಭೂತ ಕಾಲ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಪೂರ್ಣಭೂತ ಕಾಲದಲ್ಲಿ ಕ್ರಿಯೆ ಭೂತಕಾಲದಲ್ಲೇ ಪ್ರಾರಂಭಗೊಂಡು ಭೂತಕಾಲದಲ್ಲೇ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಮುಗಿದಿರುತ್ತೆ. ಅಂದರೆ ಭೂತಕಾಲದಲ್ಲಿ ನಡೆದಂಥ ಎರಡು ಘಟನೆಗಳಲ್ಲಿ ಮೊದಲಿನ ಘಟನೆಯನ್ನು ಹೇಳಲಿಕ್ಕೆ ಅಂದರೆ ಮೊದಲಿನ ಕ್ರಿಯೆಯನ್ನು ಹೇಳಲಿಕ್ಕೆ ನಾವು ಪೂರ್ಣಭೂತ ಕಾಲವನ್ನು ಉಪಯೋಗಿಸ್ತೀವಿ. ಉದಾಹರಣೆ, ನಿನ್ನೆ ನೀವು ಊರಿಗೆ ಹೋಗ್ತಾ ಇದ್ದೀರಿ. ಬೆಳಗ್ಗೆ ನಿಮಗೆ ಊರಿಗೆ ಹೋಗಲಿಕ್ಕೆ 9 ಗಂಟೆಗೆ ಟ್ರೈನ್ ಇದೆ. ಬೆಳಗ್ಗೆ 9 ಗಂಟೆಗೆ ನಿಮ್ಗೆ ಟ್ರೈನ್ ಇದೆ. ನೀವು ಅದರಲ್ಲಿ ಹೋಗಲಿಕ್ಕೆ ರೆಡಿ ಇರ್ತೀರಿ. ಆದರೆ ನೀವು ಬೈ ಮಿಸ್ಟೇಕ್ 10 ನಿಮಿಷ ಲೇಟಾಗಿ ರೈಲ್ವೆ ಸ್ಟೇಷನಿಗೆ ಹೋಗಿ ಮುಟ್ಟಿದ್ರಿ. ಆ ಟೈಮಲ್ಲಿ ರೈಲು ಹೊರಟೋಗಿತ್ತು. ಇದನ್ನು ಹೇಳಲಿಕ್ಕೆ ನಾವು ಪೂರ್ಣಭೂತ ಕಾಲವನ್ನು ಉಪಯೋಗಿಸ್ತೀವಿ. ಮೇಲಿನ ಉದಾಹರಣೆಯಲ್ಲಿ 2 ಘಟನೆ ನಡೀತು. ಏನಂತೇಳಿದ್ರೆ, ದ ಟ್ರೈನ್ ಲೆಫ್ಟ್ ಆ್ಯಟ್ 9 AM. ರೈಲು 9 ಗಂಟೆಗೆ ಅಲ್ಲಿಂದ ಹೊರಟೋಯ್ತು. ಐ ಅರೈವ್ಡ್ ಆ್ಯಟ್ ಸ್ಟೇಷನ್. ನಾನು ನಿಲ್ದಾಣವನ್ನು ತಲುಪಿದೆ. ನೀವು ನಿಲ್ದಾಣ ತಲುಪುವ ಮೊದಲೇ ರೈಲು ಹೊರಟೋಯಿತು. ಹಾಗಾಗಿ ಮೊದಲನೇ ಘಟನೆಯನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಹೇಳಬೇಕು. ದ ಟ್ರೈನ್ ಹ್ಯಾಡ್ ಲೆಫ್ಟ್. ಟ್ರೈನು ಹೊರಟೋಗಿತ್ತು. ದ ಟ್ರೈನ್ ಹ್ಯಾಡ್ ಲೆಫ್ಟ್ ಬಿಫೋರ್ ಐ ಅರೈವ್ಡ್ ದ ಸ್ಟೇಷನ್. ನಾನು ನಿಲ್ದಾಣ ತಲುಪುವ ಮುಂಚೆನೇ ರೈಲು ಹೊರಟೋಗಿತ್ತು. ತುಂಬ ಸಿಂಪಲ್ ಆಗಿದೆ. 2 ಘಟನೆ ಪಾಸ್ಟಲ್ಲಿ ನಡೆದಿರುತ್ತೆ. ಆ ಘಟನೆಗಳಲ್ಲಿ ಮೊದಲನೇ ಘಟನೆಯನ್ನು ಹೇಳಲಿಕ್ಕೆ ಪೂರ್ಣಭೂತ ಕಾಲವನ್ನು ಉಪಯೋಗಿಸ್ತೀವಿ. ಈ ವಾಕ್ಯ ರಚಿಸಲಿಕ್ಕೆ ನಿಯಮ ತುಂಬ ಸುಲಭ ಇದೆ. ಸಬ್ಜೆಕ್ಟ್ ಬರೀಬೇಕು. ಸಬ್ಜೆಕ್ಟ್ ಜೊತೆಗೆ ಹ್ಯಾಡನ್ನು ಬರೆದು V3 ಬರೆದು ಅಬ್ಜೆಕ್ಟನ್ನು ಬರೀಬೇಕು. ಪಾಸಿಟಿವ್ ಸೆಂಟೆನ್ಸ್ ಅಂದರೆ ಸಾದಾ ವಾಕ್ಯಗಳು. ಐ ಹ್ಯಾಡ್ ಗಾನ್ ಟು ಮಾರ್ಕೆಟ್. ನಾನು ಪೇಟೆಗೆ ಹೊರಟು ಹೋಗಿದ್ದೆ. ವಿ ಹ್ಯಾಡ್ ಸ್ಪೆಂಡ್ ಆಲ್ ಮನಿ. ನಾವೆಲ್ಲ ಹಣವನ್ನು ಖರ್ಚು ಮಾಡಿದ್ದೆವು. ಅಂದರೆ ಭೂತಕಾಲದಲ್ಲಿ ನಮ್ಮ ಹತ್ರ ಏನು ಹಣ ಇತ್ತೋ ಎಲ್ಲವನ್ನು ನಾವು ಖರ್ಚು ಮಾಡಿದ್ವಿ. ಹಿ ಬಿಗ್ಯಾನ್ ಟು ರನ್ ಆಫ್ಟರ್ ಹಿ ಹ್ಯಾಡ್ ಸೀನ್ ಟೈಗರ್. ಹಿ ಬಿಗ್ಯಾನ್ ಟು ರನ್. ಅವನು ಓಡಲು ಪ್ರಾರಂಭಿಸಿದ. ಯಾವಾಗ? ಹಿ ಹ್ಯಾಡ್ ಸೀನ್ ಟೈಗರ್. ಹುಲಿಯನ್ನು ನೋಡಿದ ಕೂಡಲೇ ಅವನು ಓಡಲು ಪ್ರಾರಂಭಿಸಿದ. ಶಿ ಹ್ಯಾಡ್ ವಾಚ್ಡ್. ಅವಳು ನೋಡಿದ್ದಳು ಅಂದರೆ ನೋಡಿ ಮುಗಿಸಿದ್ದಳು. ದೇ ಹ್ಯಾಡ್ ವಾನ್ ಎ ಮ್ಯಾಚ್. ಅವರೊಂದು ಪಂದ್ಯವನ್ನು ಗೆದ್ದಿದ್ರು. ಇನ್ನು ಈ ವಾಕ್ಯಗಳನ್ನು ನಕಾರಾತ್ಮಕ ವಾಕ್ಯ ಮಾಡಲಿಕ್ಕೆ ಫಸ್ಟಿಗೆ ಸಬ್ಜೆಕ್ಟ್ ಬರೆದು ಹ್ಯಾಡ್ ಜೊತೆ ನಾಟನ್ನು ಸೇರಿಸಿ V3 ಬರೆದು ಅಬ್ಜೆಕ್ಟನ್ನು ಬರೀಬೇಕು. ವೆನ್ ಯು ಕೇಮ್ ಹೋಮ್ ಐ ಹ್ಯಾಡ್ ನಾಟ್ ಈಟನ್. ನೀನು ಬಂದಾಗ ನಾನು ತಿಂದಿರಲಿಲ್ಲ. ಶಿ ಹ್ಯಾಡ್ ನಾಟ್ ಕಮ್ ಲೇಟ್ ಟು ದ ಸ್ಕೂಲ್. ಅವಳು ಶಾಲೆಗೆ ತಡವಾಗಿ ಬಂದಿರಲಿಲ್ಲ. ವಿ ಹ್ಯಾಡ್ ನಾಟ್ ಗಾನ್. ನಾವು ಹೋಗಿರಲಿಲ್ಲ. ದೇ ಹ್ಯಾಡ್ ನಾಟ್ ಡಿಸ್ಕಸ್ಡ್. ಅವರು ಚರ್ಚಿಸಿರಲಿಲ್ಲ. ಯು ಹ್ಯಾಡ್ ನಾಟ್ ಫಿನಿಶ್ಡ್. ನೀನು ಮುಗಿಸಿರಲಿಲ್ಲ. ಇದೇ ವಾಕ್ಯಗಳನ್ನು ಪ್ರಶ್ನಾರ್ಥಕ ವಾಕ್ಯ ಮಾಡಲಿಕ್ಕೆ ಮೊದಲು ವಾಕ್ಯದ ಪ್ರಾರಂಭದಲ್ಲಿ ಹ್ಯಾಡನ್ನು ಬರೆದು ಸಬ್ಜೆಕ್ಟನ್ನು ಸೇರಿಸಿ V3 ಬರೆದು ಅಬ್ಜೆಕ್ಟನ್ನು ಬರಿಬೇಕು. ಹ್ಯಾಡ್ ಯು ಗಾನ್. ನೀನು ಹೊರಟು ಹೋಗಿದ್ದೆಯಾ ಅಂದರೆ ಭೂತಕಾಲದಲ್ಲಿ ಹೋಗಿದ್ಯಾ ಅಂತ ಕೇಳಲಿಕ್ಕೆ. ಹ್ಯಾಡ್ ಶಿ ಕಮ್ ಲೇಟ್ ಟು ದ ಸ್ಕೂಲ್. ಅವಳು ಶಾಲೆಗೆ ತಡವಾಗಿ ಬಂದಿದ್ಲಾ. ಹ್ಯಾಡ್ ದೇ ಸೆಂಟ್. ಅವ್ರು ಕಳಿಸಿದ್ರಾ. ಭೂತಕಾಲದಲ್ಲಿ ಈ ವಾಕ್ಯವನ್ನು ಅವ್ರು ಕಳಿಸಿದ್ರಾ. ಹ್ಯಾಡ್ ಕೃಷ್ಣ ಈಟನ್. ಕೃಷ್ಣ ತಿಂದಿದ್ದನೇ ಅಥವಾ ಕೃಷ್ಣ ತಿಂದಿದ್ನ. ಆ ಸಮಯದಲ್ಲಿ ಭೂತಕಾಲದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಅವನು ತಿಂದು ಮುಗಿಸಿದ್ನ. ಹ್ಯಾಡ್ ಯು ರಿಟರ್ನ್. ನೀನು ಬರೆದಿದ್ಯಾ ಅಂದರೆ ಭೂತಕಾಲದಲ್ಲಿ ಒಂದು ಸಮಯದಲ್ಲಿ ಈ ಕೆಲಸ ಆಗಿತ್ತಾ ಅಂತ ಕೇಳಲಿಕ್ಕೆ ನಾವು ಪೂರ್ಣಭೂತ ಕಾಲವನ್ನು ಬಳಸ್ತೀವಿ. ಪ್ರಶ್ನಾರ್ಥಕ ನಕಾರಾತ್ಮಕ ವಾಕ್ಯ ತಯಾರಿಸಲಿಕ್ಕೆ ಫಸ್ಟಿಗೆ ಹ್ಯಾಡನ್ನು ಬರೆದು ಸಬ್ಜೆಕ್ಟ್ ಜೊತೆಗೆ ನಾಟನ್ನು ಸೇರಿಸಿ V3 ಪ್ಲಸ್ ಅಬ್ಜೆಕ್ಟನ್ನು ಬರೀಬೇಕು. ಹ್ಯಾಡ್ ಯು ನಾಟ್ ಗಾನ್. ನೀನು ಹೋಗಿರಲಿಲ್ವಾ. ಹ್ಯಾಡ್ ಶಿ ನಾಟ್ ಫಿನಿಶ್ಡ್. ಅವಳು ಮುಗಿಸಿರ್ಲಿಲ್ವಾ. ಹ್ಯಾಡ್ ದೇ ನಾಟ್ ಸೆಂಟ್. ಅವರು ಕಳಿಸಿದ್ದಿಲ್ವಾ. ಹ್ಯಾಡ್ ಕೃಷ್ಣ ನಾಟ್ ಈಟನ್. ಕೃಷ್ಣ ತಿಂದಿರಲಿಲ್ವಾ. ಹ್ಯಾಡ್ ಯು ನಾಟ್ ರಿಟರ್ನ್. ನೀನು ಬರೆದಿರಲಿಲ್ವಾ. ಈ ಮೇಲಿನಗಳನ್ನು ನಿಮ್ಗೆ ಆಲ್ರೆಡಿ ಗೊತ್ತಿರುವಂತೆ ಕೆಳಗಿನ ಥರ ಕೂಡ ಬರಿಬೋದು. ಹ್ಯಾಡ್ ಯು ನಾಟ್ ಗಾನ್ ಅಂತಲೂ ಬರಿಬೋದು. ಹ್ಯಾಡ್ ನಾಟ್ ಯು ಗಾನ್ ಅಂತಲೂ ಬರಿಬೋದು. ಹ್ಯಾಡ್ ಶಿ ನಾಟ್ ಫಿನಿಶ್ಡ್ ಅಂತ ಬರಿಬೋದು ಅಥವಾ ಹ್ಯಾಡ್ ನಾಟ್ ಶಿ ಫಿನಿಶ್ಡ್ ಅಂತಲೂ ಬರಿಬೋದು. ಹ್ಯಾಡ್ ದೇ ನಾಟ್ ಸೆಂಟ್ ಅಂತಲೂ ಬರಿಬೋದು ಅಥವಾ ಹ್ಯಾಡ್ ನಾಟ್ ದೇ ಸೆಂಟ್ ಅಂತ ಕೂಡ ಬರಿಬೋದು. ಹ್ಯಾಡ್ ಕೃಷ್ಣ ನಾಟ್ ಈಟನ್ ಅಂತ ಬರಿಬೋದು. ಹ್ಯಾಡ್ ನಾಟ್ ಕೃಷ್ಣ ಈಟನ್ ಅಂತಲೂ ಬರಿಬೋದು. ಹ್ಯಾಡ್ ಯು ನಾಟ್ ರಿಟರ್ನ್ ಅಂತ ಬರಿಬೋದು. ಹ್ಯಾಡ್ ನಾಟ್ ಯು ರಿಟರ್ನ್ ಅಂತ ಕೂಡ ಬರಿಬೋದು. ಹೀಗೆ ಪೂರ್ಣಭೂತ ಕಾಲದ ವಾಕ್ಯಗಳನ್ನು ತುಂಬ ಸುಲಭವಾಗಿ ತಯಾರಿಸ್ಬೋದು.